टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಓಂ ಪ್ರಕಾಶ್ ರಾಜ್ಯಕ್ಕೆ ಡಿಜಿ ಮತ್ತು ಐಜಿಪಿ ಆಗಿದ್ರು ಅನ್ನೋದನ್ನ ಬಿಡಿ, ಅವರು ಪಲ್ಲವಿಯ ಪತಿ ಹೆಂಡತಿಯನ್ನ ಅತೀವವಾಗಿ ಪ್ರೀತಿಸ್ತಾ ಇದ್ದ ಭಾವುಕ ಜೀವಿ. ಇಂಥ ಗಂಡನನ್ನೇ ಅದು ಈ ವಯಸ್ಸಿನಲ್ಲಿ ಕೊಲ್ಲುವಂತ ಕೋಪಕ್ಕೆ ಕಾರಣ ಏನಿತ್ತು? ಇದನ್ನ ಹುಡುಕಿ ಹೊರಟ್ರೆ ಅಲ್ಲಿ ಬೆಚ್ಚಿ ಬೆಳೆಸುವಂತ ಸಂಗತಿ, ವಿಚಿತ್ರ ತಿರುವುಗಳು ಸಿಗ್ತವೆ. ಬನ್ನಿ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ ನೋಡೋಣ. ಸಂಭ್ರಮ. ಇದು ನಿವೃತ್ತ ಡಿಜಿ ಅಂಡ್ ಐಜಿಪಿ ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿಯವರ ಹುಟ್ಟುಹಬ್ಬದ ಸಂಭ್ರಮದ ಫೋಟೋ. ಪತ್ನಿ ಪಲ್ಲವಿಯವರ ಕೈ ಹಿಡಿದು ಓಂ ಪ್ರಕಾಶ್ ಸಹ ಕೇಕ್ ಕತ್ತರಿಸಿ ಹ್ಯಾಪಿ ಬರ್ತ್ಡೇ ಪಲ್ಲವಿ ಅಂತ ಹೇಳಿದ್ರು. ಆದ್ರೀಗ ಅದೇ ಪತ್ನಿ ಕೈಯಿಂದ ಬರ್ಬರವಾಗಿ ಕೊಲೆಯಾಗಿದ್ದಾರೆ. ಮಾಜಿ ಡಿಜಿಪಿ ಓಂ ಪ್ರಕಾಶ್ ಬರ್ಬರ ಕೊಲೆಗೆ ಕಾರಣವೇನು? ಕೌಟುಂಬಿಕ ಕಲಹ, ಆಸ್ತಿ ವಿವಾದ, ಹತ್ಯೆ ಸುತ್ತ ಪ್ರಶ್ನೆಗಳ ಹುತ್ತ. ಓಂ ಪ್ರಕಾಶ್ ಮತ್ತು ಪಲ್ಲವಿ ದಂಪತಿಗೆ ಇಬ್ಬರು ಮಕ್ಕಳು. ಮಗಳು ಕೃತಿ, ಮಗ ಕಾರ್ತಿಕೇಶ್. ಇನ್ನು ಪತ್ನಿ ಪಲ್ಲವಿ ಅಂದ್ರೆ ಓಂ ಪ್ರಕಾಶ್ ಅವರಿಗೆ ಅತೀವವಾದ ಪ್ರೀತಿ. ಆದ್ರೆ ಪಲ್ಲವಿ ಮಾತ್ರ ಓಂ ಪ್ರಕಾಶ್ ಜೊತೆ ಯಾವಾಗಲೂ ಕಿರಿಕ್ ಮಾಡ್ತಾ ಇದ್ರಂತೆ. ಗಂಡ ಡಿಜಿ ಅಂಡ್ ಐಜಿಪಿ ಆದ್ರೇನು, ನನ್ನ ಕಂಟ್ರೋಲ್ನಲ್ಲೇ ಇರಬೇಕು, ನಾನು ಹೇಳಿದಂತೆ ಕೇಳಬೇಕು ಅನ್ನೋ ಮನಸ್ಥಿತಿಯವರಾಗಿದ್ದರಂತೆ. ಹೀಗಾಗಿ ಇಬ್ಬರ ನಡುವೆ ಪದೇ ಪದೇ ಜಗಳ ಆಗ್ತಾನೇ ಇತ್ತಂತೆ. ಅದೆಷ್ಟರ ಮಟ್ಟಿಗೆ ಅಂದ್ರೆ ಅಧಿಕಾರಿಯಾಗಿದ್ದ ಓಂ ಪ್ರಕಾಶ್ ತಮ್ಮ ಸ್ನೇಹಿತರನ್ನ ಮನೆಗೆ ಕರೆದುಕೊಂಡು ಬಂದ್ರೆ ಜಗಳ ಆಡ್ತಿದ್ರಂತೆ. ಮನೆಗೆ ಬಂದಿದ್ದ ಸ್ನೇಹಿತರ ಮುಂದೆಯೇ ಓಂ ಪ್ರಕಾಶ್ ಅವರನ್ನ ಪತ್ನಿ ಪಲ್ಲವಿ ಬೈತಾ ಇದ್ರಂತೆ. ಇವಾಗಿಂದ ವಾಕ್ ಸಮಾರ ನಡೀತಾ ಇಲ್ಲ, ಅವರ ತಲೆಮೇರೆಯಲ್ಲಿ ನಡೀತಾನೆ ಇತ್ತು. ಒಂಥರ ದೂರ್ವಾರ್ತೆ ತರ ನೋಡ್ತಾ ಇದ್ರು. ಯಾರೇ ಒಬ್ರು ಬಂದ್ರು ಅವ್ರಿಗೆ ಅವಾಗೂ ಸಹ ಇಷ್ಟ ಇರಲಿಲ್ಲ. ಏನೋ ಒಂಥರ ಮುಖ ಒಂಥರ ಸಿಂಡಿಸ್ಕೊಂಡು ಮತ್ತೆ ಒಂಥರ ಕಸಿ ಬಿಸಿ ಒಳಗಂಗೆ ಏನೋ ತನ್ಮಯತನೆ ಕಳ್ಕೊಂಡಂಗೆ ಅವ್ರಿಗೆ ಅವಾಗಿಂದನೂ ವಾಕ್ ಸಮಾರ ಆಯ್ತು. ಓಂ ಪ್ರಕಾಶ್ ಮನೆ ಮುಂದೆಯೇ ಧರಣಿ ಮಾಡಿದ್ದ ಪಲ್ಲವಿ. ಅಷ್ಟಕ್ಕೂ ಬೆಂಗಳೂರಿನಲ್ಲಿ ಓಂ ಪ್ರಕಾಶ್ ಅವರಿಗೆ ಸೇರಿದ 2 ಮನೆಗಳಿವೆ. ಒಂದು HSR ಲೇಔಟ್ನ ಮನೆ ಆದ್ರೆ ಇನ್ನೊಂದು ಕಾವೇರಿ ಜಂಕ್ಷನ್ ನಲ್ಲಿರುವ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ನಲ್ಲಿದೆ. ಮನೆಯಲ್ಲಿ ಗಲಾಟೆ ಆದಾಗಲೆಲ್ಲ ಓಂ ಪ್ರಕಾಶ್ ಅಪಾರ್ಟ್ಮೆಂಟ್ಗೆ ಹೋಗ್ತಾ ಇದ್ರು. ಕೆಲ ತಿಂಗಳ ಹಿಂದೆ ಪತ್ನಿ ಪಲ್ಲವಿ ಓಂ ಪ್ರಕಾಶ್ ವಿರುದ್ಧ ಜಗಳ ತೆಗೆದು HSR ಲೇಔಟ್ನ ಮನೆ ಮುಂದೆ ಧರಣಿ ಮಾಡಿದ್ದೂ ಇದೆ. ತಂಗಿ ಹೆಸರಿಗೆ ಆಸ್ತಿ ಬರೆಯಲು ಮುಂದಾಗಿದ್ದಕ್ಕೆ ನಡೀತಾ ಕೊಲೆ. ಅಸಲಿಗೆ ಓಂ ಪ್ರಕಾಶ್ ಸಹೋದರಿ ಸರಿತಾ ಗುಪ್ತಾ ಅನ್ನೋರು ದಾಂಡೇಲಿಯ ಕಾಲೇಜೊಂದರಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರ ಆರೋಗ್ಯ ವಿಚಾರಿಸಲು ಓಂ ಪ್ರಕಾಶ್ ಆಗಾಗ ದಾಂಡೇಲಿಗೆ ಹೋಗ್ತಾ ಇದ್ರು. ಅಷ್ಟೇ ಅಲ್ಲ, 1996ರಲ್ಲಿ ಉತ್ತರ ಕನ್ನಡ ಜಿಲ್ಲೆಗೆ ಓಂ ಪ್ರಕಾಶ್ SP ಆಗಿ ಕರ್ತವ್ಯ ನಿರ್ವಹಿಸಿದ್ರು. ಆಗಲೇ ಬಾಡಗುಂದ ಗ್ರಾಮದಲ್ಲಿ ಜಮೀನೊಂದನ್ನ ಖರೀದಿಸಿದ್ರು. ಇದೇ ಆಸ್ತಿ ವಿಚಾರವಾಗಿ ಕೊಲೆ ನಡೀತಾ ಅನ್ನೋ ಅನುಮಾನವೂ ಇದೆ. ಯಾಕಂದ್ರೆ ದಾಂಡೇಲಿಯಲ್ಲಿ ಮಾಡಿದ್ದ ಆಸ್ತಿಯನ್ನ ಓಂ ಪ್ರಕಾಶ್ ತನ್ನ ತಂಗಿ ಹೆಸರಿಗೆ ಬರೆಸಲು ಮುಂದಾಗಿದ್ರಂತೆ. ಹೀಗಾಗಿ ತಂಗಿ ಹೆಸರಿಗೆ ಆಸ್ತಿ ಯಾಕೆ ಮಾಡ್ತಿದ್ದೀರಿ ಅಂತ ಪತ್ನಿ ಪಲ್ಲವಿ ಗಲಾಟೆ ಮಾಡಿದ್ದಾರೆ. ತಂಗಿ ವಿಚಾರ ಮಾತನಾಡಬೇಡ ಅಂತ ಓಂ ಪ್ರಕಾಶ್ ವಾರ್ನಿಂಗ್ ಮಾಡಿದ್ರಂತೆ. ಹೀಗಾಗಿ ದಾಂಡೇಲಿಯ ಆಸ್ತಿ ವಿಚಾರಕ್ಕೆ ಓಂ ಪ್ರಕಾಶ್ ಹತ್ಯೆ ನಡೀತಾ ಅನ್ನೋ ಅನುಮಾನ ಮೂಡಿದೆ. ಇನ್ನು TV9 ಜೊತೆ ಮಾತನಾಡಿರುವ ನಿವೃತ್ತ ಪೊಲೀಸ್ ಅಧಿಕಾರಿ ಬಸವರಾಜ್ ಮಾಲಗತ್ತಿ, ದಂಪತಿ ಮಧ್ಯೆ ವೈಮನಸ್ಸು ಇತ್ತು, ಆಸ್ತಿ ವಿಚಾರಕ್ಕೆ ಕೊಲೆ ಆಗಿರಬಹುದು ಅಂತ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. SP ಇದ್ದಾಗ್ಲಿಂದನೂ ಅವರು ಫ್ಯಾಮಿಲಿ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ಅವ್ರಿಬ್ಬರ ನಡುವೆ ಒಳ್ಳೆ ಬಾಂಧವ್ಯ ಇರ್ಲಿಲ್ಲ. ಅವ್ರು ಹೆಚ್ಚಿಗೆ ತಮ್ಮ ಸಿಸ್ಟರ್ಸ್ ಇವ್ರಿಗೆ ಹೆಚ್ಚು ಕಾಳಜಿ ಮಾಡ್ತಿದ್ರು, ಅದು ಇವ್ರಿಗೆ ಆಗ್ತಿರ್ಲಿಲ್ಲ. ಆಮೇಲೆ ಇನ್ನು ವೈಯಕ್ತಿಕ ಕಾರಣಗಳಿಂದ ಇಬ್ಬರ ನಡುವೆ ಭಯಂಕರ ಡಿಫರೆನ್ಸ್ ಆಫ್ ಒಪಿನಿಯನ್ ಇತ್ತು. ಸೊ ಹೀಗಾಗಿ ಏನಾದ್ರೂ ಆಗಿರಬಹುದು, ಪ್ರಾಪರ್ಟಿನೂ ಅದಕ್ಕೆ ಕಾರಣ ಇರಬಹುದು. ಮಾನಸಿಕ ಸಮಸ್ಯೆಯಿಂದ ಬಳಲ್ತಾ ಇದ್ರ ಪತ್ನಿ ಪಲ್ಲವಿ. ಒಂದ್ ಕಡೆ ಕೌಟುಂಬಿಕ ಕಲಹ, ಮತ್ತೊಂದ್ ಕಡೆ ಆಸ್ತಿ ವಿವಾದದ ಅನುಮಾನ ಇದ್ರೆ, ಇದರ ಜೊತೆಗೆ ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಮಾನಸಿಕ ಸಮಸ್ಯೆಯಿಂದ ಬಳಲ್ತಾ ಇದ್ರ ಅನ್ನೋ ಪ್ರಶ್ನೆಯೂ ಮೂಡಿದೆ. ಓಂ ಪ್ರಕಾಶ್ ಆಪ್ತರು ಆಗಿರುವ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಈ ಬಗ್ಗೆ TV9 ಜೊತೆ ಮಾತನಾಡಿದ್ದಾರೆ. ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಒಂದೊಂದು ಸಲ ಒಂದೊಂದು ರೀತಿ ಆಡ್ತಾ ಇದ್ರಂತೆ. ಅವರಿಗಿದ್ದ ಮಾನಸಿಕ ಸಮಸ್ಯೆಗಾಗಿ ಓಂ ಪ್ರಕಾಶ್ ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ರು ಎಂದಿದ್ದಾರೆ. ಮೇಡಮ್ ಅವರಿಗೆ ಮಾನಸಿಕವಾಗಿ ಗಾಂಭೀರ್ಯತೆ ಕಾಯಿಲೆ ಇರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತದೆ. ಯಾಕೆಂದ್ರೆ ನನ್ನ ಹತ್ರ ಹೇಳೋರು ಅವರಿಗೆ ಸ್ವಲ್ಪ ಮೈಂಡ್ ಎಲ್ಲ ಸ್ವಲ್ಪ ಯಾವ ಒಂದು ಸಮಯದಲ್ಲಿ ಇದ್ದಾಗ ಒಂದು ಸಮಯ ಇರಲ್ಲ, ಅವ್ರಿಗೆ ಸ್ಟೇಬಲ್ ಇರಲ್ಲ. ಮತ್ತೆ ಅವರು ಒಂದು ಸ್ವಲ್ಪ ಹೋಗ್ತಾ ಈ ತರ ಇನ್ನು ಆರೋಗ್ಯ ಸುಧಾರಿಸ್ತಾನೆ ಇಲ್ಲ. ಮತ್ತೆ ಕರ್ನಾಟಕದಲ್ಲಿ ಪ್ರತಿಷ್ಠಿತ ಎಲ್ಲೆಲ್ಲಿ ಏನಿದೆಯೋ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಆರೋಗ್ಯ ಕೇಂದ್ರಕ್ಕೆ ಸೇರಿಸ್ಬಿಟ್ಟು ಅವರು ಸ್ವಲ್ಪ ಇದು ಮಾಡ್ಕೊಂಡು ಬರ್ತಾ ಇದ್ರು. ಮೊನ್ನೆ 3 ತಿಂಗಳಿಂದ ಜಿಗ್ನಿಲ್ಲ ಸೇರಿಸಿರುತ್ತೆ 3 ಲಕ್ಷ 5 ಲಕ್ಷ ಏನೋ ಖರ್ಚಾಯ್ತು ಅಂತ ನನ್ನ ಹತ್ರ ಹೇಳ್ತಾ ಇದ್ರು. ಮತ್ತೆ ಅದಕ್ಕೆ ಕೆಲವೊಂದೆಲ್ಲ ಸಾಲನೂ ಮಾಡಿದ್ರು ಪಾಪ.
ಕೇಳಿದ್ರಲ್ಲ, ರಾಜ್ಯದ ಡಿಜಿ ಅಂಡ್ ಐಜಿಪಿ ಆಗಿದ್ದ ಓಂ ಪ್ರಕಾಶ್ ಪತ್ನಿಗೆ ಚಿಕಿತ್ಸೆ ಕೊಡಿಸಲು ಸಾಲ ಸಹ ಮಾಡಿದ್ರಂತೆ. ಹೀಗೆ ಪತ್ನಿಯಿಂದ ಎಷ್ಟೇ ಸಮಸ್ಯೆ ಆದರೂ ಅವರನ್ನ ಅತೀವವಾಗಿ ಪ್ರೀತಿಸ್ತಾ ಇದ್ದರಿಂದಲೇ ಅವರಿಂದ ದೂರ ಆಗಿರಲಿಲ್ಲ. ಆದ್ರೀಗ ಅದೇ ಪತ್ನಿ ಪಲ್ಲವಿ ಓಂ ಪ್ರಕಾಶ್ರನ್ನ ಭಯಾನಕವಾಗಿ ಕೊಂದಿದ್ದಾರೆ. ಶಿವಪ್ರಸಾದ್, TV9 ಬೆಂಗಳೂರು.